ಸಭಾ ಸಭಿಕರಿಗೆ ಶಿರವಾಗಿ ಹೇಳುವೆ ಏ ದೈವ ದೇವರ ತಾಯ ತಂದೆ ಹೌದು ಏ ಮನೆಯಲ್ಲಿ ದೇವರೆದ್ದ ಮರತ ಮರಿವೆಗೆ ಬಿದ್ದ ಶಿವಭಾವದು ಮನೆಯಲ್ಲಿ ದೇವರಿದ್ದ ಮರತ ಮಳೆಗೆ ಬಿದ್ದ ಭಕ್ತಿ ಬೇಕು ಮೊದಲ ಪೋಷ ಮಾನವನ ಭಕ್ತಿ ಬೇಕು ಮೊದಲ ಪೋಷ ಮಾನವನಲ್ಲಿ ಭಕ್ತಿ ಬೇಕು ಮೊದಲ ಪೋಷ ಮಾನವನಲ್ಲಿ ಯುಕ್ತ ಮಾನವನ ಕರ್ತವ್ಯ ಏ ನೀತಿನೇ ಮಾಹಿತಿ ಸೌಮ್ಯ ಸದಾಚಾರ ಏ ನೀತಿನೇ ಮಾಹಿತಿ ಸೌಮ್ಯ ಸದಾಚಾರ ಮಾನವ ಜನ್ಮಕ ಹುಟ್ಟಿ ಬಾಂಧವೇ ಏ ನಿನ್ನ ಆಯುಷ್ಯ ಕಳೆದಳ ದೇವ ಏ ನಾನು ನೀನು ಎಂಬ ಅಹಂಕಾರದಿಂದ ಏ ನಾನು ನೀನು ಎಂಬ ಅಹಂಕಾರದಿಂದ ಕಾರ್ಯ ನಾನ್ಯಾರು ಎಲ್ಲಿ ಅಹಂಕಾರ ಬೇಗ ಹೊರಬೇಕು ದೃಢ ಭಕ್ತಿಯಿಂದ ನೀತಿ ನಾವು ಒಂದೇ ಮಾರ್ಗ ಹಿಡಿಯಬೇಕು ತನ್ನಂತೆ ಪರದೆಂದು ಭಾವಿಸಿ ತನ್ನಂತೆ ಪರದೆಂದು ಭಾವಿಸಿ ನಡೆದರೆ ತನಗೆ ಅಂಬು ಯಾವ ದೋಷ ಪಟ್ಟಲಾಗದು ಏನ್ ಹೇಳ್ತಾರೆ ಕವಿಗಳು ಮನೆಯಲ್ಲಿ ದೇವರಿದ್ದ ಮರತ ಮರಿವಿಗೆ ಬಿದ್ದ ಹೊರಗ ಹುಡುಕಿದಲ್ಲಿ ಸಿಗಬಹುದು ಹಾ ಯಪ್ಪ ಬರೇ ಒಂದು ದೇವರು ಕುಂಡ್ರಬೇಕಾದ್ರೂ ಗುಡಿ ಬೇಕು ಇರ್ಲಿಕ್ಕೆ ಅಗಸಿ ಮುಂದಿನ ಬೋರ್ಗಲ್ ಆಗ್ಬೇಕಾಗ್ತದ ಹ್ಯಾಂಗೋ ಯಪ್ಪ ಇಂದಿನ ದಿನ ಬರೇ ದೇವ್ರು ಹುಡುಕ್ಯಾಡದೆ ನಡೆದ ನಮ್ಮ ಜನ್ಮ ಸಿಕ್ಕಿಲ್ಲತಿ ಸಿಕ್ಕಿಲ್ಲ ಶ್ರೀಶೈಲಕ್ಕೆ ಹೋಗ್ತೀವಿ ಪಂಡ್ರಾಪುರಕ್ಕೆ ಹೋಗ್ತೀವಿ ಅದು ₹100 ಖರ್ಚು ಮಾಡ್ಕೊಂಡು ಯಾತ್ರೆ ಮಾಡ್ಕೊಂಡು ಬರ್ತೀವಿ ಎಲ್ಲಿ ಹೋಗ್ತಿ ಅದೇ ಕಲ್ಲದ ಎಲ್ಲಿ ಹೋಗ್ತಿ ಅದೇ ಮೂಲದ ಎಲ್ಲಿ ಹೋಗ್ತಿ ಅದೇ ನೆಲದ ಕುಡಿಯುವುದು ಅದೇ ನೆಲ ಕುಡಿಯುವುದು ಅದೇ ನೀರ ದೇವರಲ್ಲಿ ಯಾವ ಮುಗಾಗದಾನ ಅಂದ್ರೆ ನಿನ್ನಲ್ಲಿ ಯಾಕೆ ಹೆಂಗಾಗ್ತದ ತಮ್ಮ ಇದು ದೇವ್ರ ಅದಾನ ಅಂದ್ರೆ ಏನ ಕರ್ಗದಾನೋ ಬೆಳಗದಾನೋ ಕೆಂಪಗದಾನೋ ಹಸರದಾನೋ ಯಾವ ಬಣ್ಣದ ಯಾವ ರೂಪದಾಗದಾನ ಯಾವ ರೂಪದಾಗದಾನ ಸಿಗ್ತಾನೋ ಏನ್ ಹಿಡಿದ್ರೆ ಸಿಗುತ್ತಾನೋ ಸುಡ್ತಾನೋ ಗಾಳಿಗೆ ಬಿಟ್ರೆ ಹಾರ್ತಾನೋ ಯಾವ ರೂಪದಾಗ ಇಲ್ಲ ಅಂದಿಲ್ಲ ಅದಾನ ಖರೆ ಯಾವ ರೂಪದಾಗ ಇಲ್ಲೇ ಹಿಂದಲ್ಲಿ ಅದಾನ ಅಂತ ಹೇಳಿ ಮಹಾತ್ಮರು ಏನಂತಾರ
ನಾಳೆ ತೋಣೂರು ಊರಾಗ ನಾಳೆ ಹೊತ್ತು ಕೂಡದ ಕೈಯಾಗಿ ಹಿಡಿದು ತೋರಿಸ್ಬೇಕಾಗ್ತದ್ರಿ ಈ ಲಕ್ಷ್ಮಣ ಮಾಸ್ತರ್ ಮಹಾತ್ಮರು ಬೇಟಿ ಬಡದ ಗುಬ್ಬಿ ಹಾರಿಸ್ತಾನಂದ್ರೆ ಇದು ಮಸೀದೊಳ ಮರಿಯದ ಕೆಲಸ ಅದು ಭಾಳ ಬೇರೆಯದು ಹಂಗ ದೇವ್ರ ಅದಾನಲ್ಲ ಯಾವ ರೂಪಿನ ಇಲ್ಲಂದಿಲ್ಲ ಅದಾನ ಎಲ್ಲಿ ಅದಾನ ಈಗ ಒಂದು ನಮಗೆ ಠಿಕಾಣಿ ಕೇಳ ನಮ್ಮ ತಾಲೂಕು ಹೇಳ್ತೀವಿ ಜಿಲ್ಲಾರು ಹೇಳ್ತೀವಿ ಹೌದಲ್ಲ ತಮ್ಮ ದೇವ್ರು ಯಾವ ಜಾಗದಾಗ ಅದಾನ ಒಬ್ರು ಮಾತು ಏನಂತಾರ ಮನುಜ ನಿಂದು ಧಾವ ಠಿಕಾಣಿ ಎಂದು ಕೇಳ್ತಾರ ಹೌದು ನಿನ್ನ ಠಿಕಾಣಿ ಎಲ್ಲದ ಠಿಕಾಣಿ ಬೇಕಲ್ಲ ನಮ್ಗೆ ಹೌದಲ್ಲ ಠಿಕಾಣಿ ಸುಖಾನಿ ದೇವ್ರ ಹುಡುಗಾಡ ಬದಲಾಗ ನೋಡ್ರಿ ಯಾಕಂದ್ರೆ ಒಮ್ಮೆ ಹುಡುಗಕ್ಕೆ ಬಿಡೋದು ಬೇಡ ಸಣ್ಣಾಗಿ ನಡೀಲಿ ಓಡಿ ಕಣಕ್ಕಾದ್ರೆ ಹೊತ್ತು ಮಾಡೋದಂಗಿಲ್ಲ ಹೊತ್ತು ಹೊಂಡಂಗಿಲ್ಲ ಅದಕ್ಕೆಪ್ಪ ನಿಮಗೆ ಹೆಂಗ ರಾಯಭಾಗ ತಾಲೂಕ ಜಿಲ್ಲಾ ಬೆಳಗಾವಿ ಕಣದಾಳ ಊರ ತಾಲೂಕ ಜಿಲ್ಲಾ ಊರ ಸಮೇತ ನಿಮಗೆ ठिकाಣ ಹೇಳ್ರಲ್ಲ ಆ ಪರಮಾತ್ಮನ ತಾಲೂಕ್ ಯಾವ್ದು ಜಿಲ್ಲಾ ಯಾವ್ದು ठिकाಣ ಯಾವ್ದು ಪರಮಾತ್ಮನ ಬೆಳೆಸಲಕ್ ಬಂದಿರಿ ನಮ್ಮ ಆದಿಶಕ್ತಿ ಯಾವಾರ ಕೇಳಿ ಕೇಳಿ ನನಗೆ ಪ್ರಥಮದೊಳಗ ಆದಿಶಕ್ತಿ ಯಾವಾರ ಏನಿತ್ತು ಆಕೆ ಏನಿದ್ದು ಅಂತ ಕೇಳ್ತಿಪ್ಪ ಅಂದ್ರೆ ಪ್ರಥಮದೊಳಗ ಸೂರ್ಯ ಇಲ್ಲ ಚಂದ್ರ ಇಲ್ಲ ನವಗ್ರಹ ಇಲ್ಲ ಹಸ್ತದಿಕ್ಕ ಪಾಲಕರಿದಿರಿಲ್ಲ ಸೂರ್ಯ ಇಲ್ಲ ಚಂದ್ರ ಇಲ್ಲ ನವಗ್ರಹ ಹಸ್ತದಿಕ್ಕ ಪಾಲಕರು ಯಾರ್ಯಾರು ಇರುವುದಕ್ಕಿಂತ ಮೊದಲ ಪ್ರಥಮದೊಳಗಿ ಪ್ರಕೃತ ದೇವಿ ಅಂತೇಳಿ ನಾಮ ಬಂದೈತಿ ಸ್ವಯಂ ಜ್ಯೋತಿ ಪರಮಾತ್ಮ ಅಂದ್ರೆ ನೀವು ಸ್ವಯಂ ಜ್ಯೋತಿ ಅಂದ್ರೆ ಎದಕ್ಕಂತಾರು ಸ್ವಯಂ ಅಂದ್ರ ಸ್ವಂತ ಜ್ಯೋತಿ ಅಂದ್ರೆ ಬೆಳಕ ಸ್ವಯಂ ಅಂದ್ರ ಸ್ವಂತ ಜ್ಯೋತಿ ಅಂದ್ರೆ ಬೆಳಕ ಜ್ಯೋತಿ ಬೆಳಕ ಅಂದ್ರೆ ಗಂಡ ನಿಮ್ಮ ಲೆಕ್ಕಲೆ ಗಂಡ ಹಾಡೋರ್ ಲೆಕ್ಕಲೆ ಆಗ್ತದೆ ಆದ್ರೆ ಬೆಳಕು ಅಂದ್ರೆ ಹೊಟ್ಟಿಲೆ ಹುಟ್ಟುತ್ತದ್ರಿ ಕತ್ತಲಿ ಹೊಟ್ಟಿಲೆ ಬೆಳಕು ಹಾಗೆ ಕತ್ತಲಿ ಹೆಂಗೈತಿ ತಳದಾಗ ಸೂರ್ಯ ಚಂದ್ರ ನವಗ್ರಹ ಇದ್ರೆ ಎಲ್ಲ ಹುಟ್ಟಕ್ಕಿಂತ ಮೊದಲು ಕತ್ತಲಿ ಇರ್ತದೆ ಕತ್ತಲಿ ಕಾಳ ಅಂದ್ರೆ ಕತ್ತಲಿ ಹೊಟ್ಟಿಲೆ ಸ್ವಯಂ ಜ್ಯೋತಿ ಬೆಳಕು ಹುಟ್ಟ್ಯದ ಮೊದಲು ಕತ್ತಲಿ ಅಂದ್ರೆ ಹೆಣ್ಣ ಹಂಗ ಕತ್ತಲಿ ಹೊಟ್ಟಿಲೆ ಬೆಳಕ ಹುಟ್ಟಿದಂತ ಹಿಂಗ ನಾನು ಕಂಡೇನೋ ತಮ್ಮ ನೀನು ನನಗ ಕಂಡೇನೋ ತಾಯಿ ಜಗನ್ಮಾಯಿ ಮಾಯಿ ಮಗನಿಗೆ ನಾ ಮದುವೆ ಮಾಡಿಕೊಂಡೇನೋ ಈ ಕಡೆ ಅಡಿ ಕಡೆ ಬಂದಪ್ಪ ನೋಡು 66 ಕೋಟಿ ದೈತ್ಯರಿಗೆ ಜನ್ಮ ಕೊಟ್ಟದು ಒಂದು ಹೆಣ್ಣ 33 ಕೋಟಿ ದೇವತೆಯರಿಗೆ ಜನ್ಮ ಕೊಟ್ಟದು ಒಂದು ಹೆಣ್ಣ ಕಲ್ಲ ಗಿಡ ಗಂಟೆ ಮುಳ್ಳ ಎಲ್ಲ ಜನ್ಮ ತಾಳ್ಯಾವಲ್ಲ ಪ್ರಥಮದೊಳಗೆ 13 ಮಂದಿ ಹೆಣ್ಮಕ್ಳಿದ್ರ ಪ್ರಕೃತ ದೇವಿ ಕಡೆಯಿಂದ ಜನ್ಮ ತಾಳಿದವರು ತಿಥಿ ಅದಿತಿ ಕದ್ರು ವಿನತೆಗೆ ನಾನಾ ತರ 13 ಮಂದಿ ಹೆಣ್ಮಕ್ಳಿದ್ರು ಕಲ್ಲ ಮುಳ್ಳ ಗಿಡ ಗಂಟೆ ಇವು ಹುಟ್ಟ್ಯಾವ ನಮ್ಗೆ ಆಧಾರ ಐತಿ ಕತ್ತಲಿ ಅಂದ್ರೆ ಹೆಣ್ಣ ಕತ್ತಲಿ ಒಳಗ ಬೆಳಕ ಹಚ್ಚಿಟ್ಟಿದ್ರ ಮಾತ್ರ ಬೆಳಕು ಕಾಣ್ತದ ಬೆಳಕಿನ್ಯಾಗ ಬೆಳಕ ಹಚ್ಚಿಟ್ರ ಬೆಳಕು ಕಾಣಂಗಿಲ್ಲ ಹಂಗ ನನ್ನಿಂದ ನೀ ಹುಟ್ಟಿವಿನ ನಿನ್ನಿಂದ ನಾ ಹುಟ್ಟಿಲ್ಲ ಈಗ ನನ್ನ ಪಾಯ ಐತಿ ಪರಮಾತ್ಮ ದೊಡ್ಡವನಂದ್ರೆ ಕತ್ತಲಿ ಹಚ್ಚಿ ಕಡೆ ಏನಿದ ಅವನ ಕೂನ್ ಏನೈತಿ ಕತ್ತಲಿ ಯಾವ ಹಿಡ್ಕೊಂಡು ನಾ ಮಾತಾಡೀನಿ ಕತ್ತಲಿ ಹಚ್ಚಿ ಕಡೆ ಏನಿದ ನಾವು ಪರಮಾತ್ಮ ತಿಳಿಸ್ಕೊಡ್ತಾರ ಅವರು ಭಾಳ ನಮಸ್ಕಾರ ಬೋಧಿ ನಮ ನೆಮ್ಮದೆ ನಮಸ್ಕಾರ ಬೋಧಿ ನಮ ನೆಮ್ಮದೆ ನಮ ನೆಮ್ಮದೆ ನಮಸ್ಕಾರ ಬುದ್ಧಿ ನಮ್ಮ ನಿಮ್ಮಲೆ ಬೇಕು ಏ ಸಣ್ಣ ದೊಡ್ಡವರ ನಾರಿಯರೇ ಏ ಭಾವದಲ್ಲಿ ಬದಲಾಗಿ ಹೋಗಲೇಬೇಕ ಏನು ತಿಳಿಯಾದೆ ಮುಂದೆ ಹೊಳೆಯಾದೆ ಭಾವದಲ್ಲಿ ಬದಲಾಗಿ ಹೋಗಲೇಬೇಕ ಏನು ತಿಳಿಯಾದೆ ಮುಂದೆ ಹೊಳೆಯಾದೆ ಈ ಜನ್ಮ ಕಳೆದರೆ ಮತ್ತೊಮ್ಮೆ ಸಿಗುವುದಿಲ್ಲ ಈ ಜನ್ಮ ಕಳೆದರೆ ಮತ್ತೊಮ್ಮೆ ಸಿಗುವುದಿಲ್ಲ
ಕಡೆ ಮಾತು ಯಾಕಂದ್ರ ಈ ಜನ್ಮ ಸಿಗು ಮತ್ತೊಮ್ಮೆ ಸಿಗುದಿಲ್ಲ. ಹೌದು ಏ ತಮ್ಮ ಹಂಗಲ್ಲ ಹೋಯ್ತು ಹೆಂಗ ಈ ಜನ್ಮ ಹೆಂಗ ಹೆಂಗ ಇದನ್ನ ಹೊಳ್ಳಿ ಪಡಿದು ನಮ್ಮ ಕೈಯಾಗ ಐತಿ ಪಡಿಲಾರ್ದ ಇರುದು ನಮ್ಮ ಕೈಯಾಗ ಅದ. ಐತಲ್ಲ ಈಗ ಸಾವುಕಾರಿಕೆ ಹೆಂಗ ಎದಕ್ಕ ತರಸು ಉದಾಹರಣೆ ಕೊಡ್ತೇನೆ ನನಗ ಅಕ್ಕ ಸಾವುಕಾರಿಕೆ ಎದಕ್ಕ ರಾಟಿಗೆ ಸಾವುಕಾರಿಕೆ ಅನ್ನಂಗಿಲ್ಲ ಹೋಗ್ತಾನ ಮೈ ಮ್ಯಾಗ ಒಂದು 10 ತೊಲಿ ಬಂಗಾರ ಹಾಕೊಂಡು 10 ಬಳಿ 10 ಉಂಗುರ ಹಾಕೊಂಡು ಊರೆಲ್ಲ ಪೇರಿ ಹಾಕಿದ್ರೆ ಸಾವುಕಾರಿಕೆ ಅಲ್ಲ. ಹೌದು ಮೈ ಮ್ಯಾಗ ಕಾಮ ಅಂತದ ಒಂದು 10,000 ರೂಪಾಯಿ ಕೊಟ್ಟು ಅರಿವಿ ಹಾಕೊಂಡು ಊರೆಲ್ಲ ಪೇರಿ ಹಾಕಿದ್ರೆ ಸಾವುಕಾರಿಕೆ ಅಲ್ಲ. 10 ಲಕ್ಷ ಬ್ಯಾಂಕಿಗೆ ಹೋದ್ರೆ ಅದು ಶ್ರೀಮಂತಿಕೆ ಅಲ್ಲ, ಸಾವುಕಾರಿಕೆ ಅಲ್ಲ. ಮತ್ತೆ ಎದಕ್ಕೆ ಸಾವುಕಾರಿಕೆ ಸಾವುಕಾರಿಕೆ ಎದಕ್ಕತ್ತಾರೋ ಸಾವುಕಾರಿಕೆ ಮನಿ ತನಕ ಹಸದ ಬಂದಂಗಳಂತೂ ತನ್ನ ಯಾವ ನೀಡಿತಾನಲ್ಲ ಜಗದಾಗ ಅವನು ಬಿಟ್ಟರೆ ಮತ್ತೊಂದು ಸಾವುಕಾರಿಕೆ ಇಲ್ಲ ಅಂತ ಹೇಳ್ತಾನ ಕವಿ. ಮತ್ತೆ ಇಲ್ಲ ತಿಳಿ. ದಾನದೊಳಗ ದಾನ ಅನ್ನದಾನ ಶ್ರೇಷ್ಠದ. ಶ್ರೇಷ್ಠ ದಾನ ಧರ್ಮ ನನ್ನವರು ತನ್ನವರು ದೊಡ್ಡವರು ತಗ್ಗಿ ಬಾಗಿ ನಡೀತಿತ್ತಂದ್ರೆ ಭಾಳ ಚಲೋ ಐತ್ರಿ ಮನುಷ್ಯ ಅಂತಂದು ಬರಬಾರ್ದಾಗಿತ್ರಿ ಸಾವಾತ ಹಿಂದ ಉಳಿದ ಮಂದಿ ನೆನಸ್ತದ. ಊರಾಗ ಹೇಳ್ರೆ ಹೆಂಗಡ್ರೆ ನಾನೇ ಮಾಡೋದು ಸೀಟಾಗ ಮಾತಾಡೋದು ಮಂದಿಗೆ ಕೊಡ್ತಿರೋದು ಏ ಇಲ್ಲವನ ಮನೆ ಮ್ಯಾಲ ಬೋರ್ಡ್ ಹಾಕಿನ ಏನಂತ ಆಡಿ ದೊಡ್ಡ ಬೋರ್ಡ್ ನಮ್ಮ ಸಿದ್ಧಿ ತಾಲೂಕದಾಗ ರಾಮಪುರದ ಮೇಲ್ ಹಾಕಿದ್ರಿ ಬೋರ್ಡ್ ಏನಂತ ದಾನಿ ಇಲ್ಲದವ್ರು ಬರಿತಾನ ಇವ್ರ ಮನೆಗೆ ಯಾರು ಬಂದ್ರೆ ಚಡ್ಡೀರ್ ಇಲ್ಲ ಬಂದ್ರೆ ಹಾಗೆ ಹೋಗ್ಬೇಕು ನಿಂದು ಪಾಡೋದು ಯಪ್ಪ ಮೊನ್ನೆ ಮತ್ತೊಮ್ಮೆ ಹುಟ್ಟಿ ಬರ್ತೀವಿ ನನ್ನ ಕೂಸ ಅದಕ್ಕೆ ತಮ್ಮ ಇದು ನನ್ನವರು ತನ್ನವರ ದೊಡ್ಡವರು ಸಣ್ಣವರ ದಾನ ಧರ್ಮ ಇದನ್ನು ಕಲಿಸ್ಬೇಕಾದ್ರೆ ಏನು ಆಪ ಕಲಿಸ್ತಾನ ಕೂತ್ಕೊಂಡು ಇದನ್ನು ಕಲಿಸಕ್ಕೆ ಮನೆಯೊಳಗೆ ತಾಯಿನ ತಾಯಿ ಕಳ್ಸಬೇಕಲ್ಲ ತಾಯಿನ ಬಿಟ್ಟು ಆಪನ ಕೈಲಿ ಕೆಲಸ ಆಗಂಗಿಲ್ಲ. ಅದೇನ್ ಮಾತ್ರಪ್ಪ ಮತ್ತ ಒಂದು ಮಾತು ಹೇಳಿದ್ರು ಏನಂತ ಪರಮಾತ್ಮ ಪರಮಾತ್ಮ ಬೇಡಿದವ್ರಿಗೆ ಬೇಕಾದ ಕೊಡ್ತಾನೆ. ಏನು ಬಗ್ಗೆ ಬೇಡಿದವ್ರಿಗೆ ಬೇಕಾದವ ವಿಚಾರ ಮಾಡಿ ಬರೀ ಒಂದು ಶೋರೂಮ್ ಗಾಡಿ ಖರೀದಿ ಮಾಡಿದ್ವಿ ಅಂದ್ರೆ ಹೌದಾ ಆ ಶೋರೂಮ್ ಮಾಲಕ ಗಾಡಿ ಹಂಗ ಕೊಡಂಗಿಲ್ಲವ. ಏನ್ ಮಾಡ್ತಾನ ನಿಂದ ಹಿಂದೆ ಏನ್ರಿ ಆಸ್ತಿ ಐತಿ ಅಂತ ಹೇಳಿ ಮೊದಲ ನಿನ್ನ ಹಿಂದೆ ಏನ್ರಿ ಕೊಡ್ಲಾಕ ಆಸ್ತಿ ಬೇಕಲ್ಲ. ಏ ಬೇಕಾರ ನಾಳೆ ನಿನಗ ಕಂತು ಮುಟ್ಸೋದಾಗ್ಲಿಲ್ಲ ಅಂದ್ರೆ ನಿನ್ನ ಹೊಲಾರಿ ಮಾಡಿ ಹಾಕೊಂಡ್ಬೇಕಂತಂದ್ರೆ ನನ್ನ ಗಾಡಿ ಕಂತು ತುಂಬ್ಕೋತ ನಾನು ಭರೋಸೆ ಇರ್ತದ. ಹತ್ಯಾಕ ಇದ್ರು ಮತ್ತೊಬ್ರಿಗೆ ಕೊಡ್ಲಾಕ ಬರ್ತದ. ಬರ್ತದ ನಿಮ್ಮ ಪರಮಾತ್ಮ ಹತ್ಯಾಕ ಏನೈತಿ ಯಾರಿಗೆ ಕೊಟ್ಟಾನ ಏ ಅವ್ನು ಬರಲ್ಲ ಅದು ಸಾಮಾನ್ಯ ಏನು ಒಂದು ಶರ್ಪ ಹಾ ಅದೊಂದು ಅವೆಲ್ಲ ಸಾಮಾನು ತಮ್ಮ ಚರ್ಮ ಹಂಗಿಲ್ಲ ಅವ. ಅದೊಂದು ತ್ರಿಶೂಲ ಹಾ ಹಾ ಅವ್ನು ಬಿಟ್ಟು ಅವ್ನ ಬರೀ ಏನು ಕೊಡವಲ್ಲ ಹಾ. ತಗೊಳವಲ್ಲ ಕೊಡ್ಲಾಕ ಅವ್ನ ಬರೀ ಸಾಮಾನ್ಯ ಏನೂ ಇಲ್ಲ ಈ ಸಾಮಾನು ನೀವು ಓಡಿ ಹೋಗಿ ಸಾಮಾನು ಅವ ಎಲ್ಲರೂ ಬಂದು ಏನಿಲ್ಲ ಕೊಡ್ಲಾಕ ಅದಕ್ಕೆ ಹಾ. ನಿನ್ನ ಲೆಕ್ಕಂಗ ಯಾಕವ್ವ? ಹತ್ಯಾಕ ಈಗನ್ನ ಕೊಡ್ಲಾಕ ಬರ್ತದಕ್ಕಿಯ ಇವನು ಮೈ ಮ್ಯಾಗ ಹಾಕೊಳಕ ಒಂದು ಬಟ್ಟೆ ಅರಿವಿಲ್ಲ. ಇಲ್ಲ ಸರದ ಕೂತಂದ್ರೆ ಏನು ಜಾಗ ಇಲ್ಲ. ಇಲ್ಲ ಮೈ ಮ್ಯಾಗ ತೊಟ್ಟನಂದ್ರೆ ಮುಂಚೆ ಬಂಗಾರ ಇಲ್ಲ. ಇಲ್ಲ ಮೈ ಎಲ್ಲ ಹುಲಿ ಚರ್ಮ ಸುತ್ತಕೊಂಡು ಮೈ ಎಲ್ಲ ಬೂದಿ ಬಡ್ಕೊಂಡು ಸುಡುಗಾಡ್ರು ಅದು ನೆಟ್ಟ ಮಾಡುವ ಅಂತಂದ್ರ ಗೋರ್ಯಾಳದಾಗ ಎದ್ರಾಗ ಗೋರ್ಯಾಳ ಮತ್ ನಮಗ ಹಾ ಅದಕ್ಕೆ ನಮಗ ನಿಮಗ ಏನು ಕೊಡ್ತಾನಂತ ಇವನ ಹತ್ರ ಏನೈತಿ ಅದಕ್ಕೆ ನೋಡುನು ಇದು ಅಲ್ಲದ ಮತ್ತೊಂದು ಮಾತು ಹೇಳಿರಿಪ್ಪ ಮತ್ತೆ ಗರ್ತ್ಯಾರಿ ಗಂಡ ಬೇರೆ ಪತಿವ್ರತ್ಯಾರಿ ಗಂಡ ಬೇರೆ ಭೂಮಿಗೆ ಒಬ್ಬ ಗಂಡ ಅದಾನ ಅಂದ್ರೆ ಇನ್ಕಾತಕ್ಕ ಇದು ದೇವ್ರ ಸುದ್ದಿ ಮುಗಿತ್ರಿ ಈ ಕಡೆ ಬಂದ್ರೆ ಮತ್ತೆ ಇದು ಗಂಡನ ಸುದ್ದಿ ಪತ್ರಿಕೆ ಮತ್ತೆ ಬರ್ತಾರೆ ಗಾಡಿ ಬೇರೆ ತಮ್ಮ ಗಂಡ ಹೆಂಗೆ ಬೇರೆ ಆಗ್ಲಕ್ಕ ಬರ್ತದೋ ಹಂಗ ಬರಂಗಿಲ್ಲ. ಯಾಕಪ್ಪ ಅಂದ್ರೆ ಏನ್ ಮಾಡ್ಬೇಕು ಇವ್ರಿಗೆ? ಬಹಿರಂಗದಾಗಿರೋದು ಒಂದ ಗಂಡ ಇದು ತೊಗರಿನ ಗಂಡ ಇದು ಈ ಕಡೆ ತೊಗಲಿನ ಗಂಡ ಈ ಕಡೆ ಗಂಡ ಇದು ಬೇರೆ. ಏನ್ ಬೇಕಾಗಿಲ್ಲ ಈ ಗಂಡನ ಸುದ್ದಿನ ಕೇಳಿಲ್ಲ ಈ ಗಂಡ ಏನ್ ಬೇಕಾಗಿಲ್ಲ. ಈ ಗಂಡ ನನಗೆ ಬೇಕಾಗಿಲ್ಲ. ಇದು ಗಂಡ ಅದಕ್ಕೊಂದು ಮಾತು ಹೇಳ್ಯಾರ, ಯಾವ ಅಕ್ಕ ಮಹಾದೇವಿ ಕಲ್ಯಾಣ ಮಂಟಪದಾಗ ಹೋಗ್ತಾಳ ಹೌದು ಅಲ್ಲಮ್ಮ ಪ್ರಭು ಸಿಂಹಾಸನ ಮೇಲೆ ಕೂತು ಕೇಳ್ತಾನ ನಾನು ಅಡ್ಡಾಗಿ ಪಸಂದ್ ಮಾಡ್ಯಾನಿ ಏನ ಕೇಳಿ ಮಾಡಿದಪ್ಪ ಅಂತ ಸಾವಕಾಶ ಕಟ್ಟದ್ರಿ. ಹೋಗ್ಲಿ ಅದಕ್ಕೆ ನೀನು ನಮ್ಮ ಕಲ್ಯಾಣ ಮಂಟಪದೊಳಗೆ ಬಂದಿ ಅಂದ್ರೆ ನಿನ್ನ ಗಂಡನ ಹೆಸರು ಹೇಳಿ ಒಳಗೆ ಬಾ ಅಂತವ ಏಳು ಗಂಟೆ ಹೌದು ಅಕ್ಕಿ ಅದು ಅಲ್ರಿ ಗುರುಗಳ ನಿಮಗೆ ಇನ್ನ 14 ಗಂಡನೊಳಗದಿರಿ ನೀವು ಹೌದು ನಿಮಗಿನ್ನ ಬಹುಶಃ ಚೆನ್ನಾಗಿ ಕಾಣಂಗಿಲ್ಲ ಅಂದ್ರು ಆವಾಗ ಹೇಳ್ತಾಳ ನಾನು ಆ ಕಡೆ ಈ ಕಡೆ ಅಂತ ಇಂಥ ಕಾಮ ಕ್ರೋಧ ಲೋಭ ಮೋಹ ಗಂಡನ ಬಿಟ್ಟ ನನಗೆ ಬೇಕಾಗಿಲ್ಲ ನನಗೆ ಆ ಗಂಡ ಬೇಕಾಗಿಲ್ಲ. ಅಂಗನ ಸತಿಯನ್ನು ಒಳಗಿರುವಂತ ಲಿಂಗವೇ ನನಗೆ ಪತಿ ಇದನ್ನು ಬಿಟ್ಟರೆ ನನಗೆ ಅಣ್ಣ ಗಂಡ ಸುದ್ದಿನ ಬಿಟ್ಟುಬಿಟ್ಟ ನನಗೆ ಅವಾಗ ಸಾಕ್ಷಾತ್ ಅಲ್ಲಮ್ಮ ಪ್ರಭು ಕೆಳಗೆ ಚೆಂಡ ಹಾಕಿ ಶರಣ ಮಾಡಿ ಒಳಗಾದ ಮಿಶ್ರಣಕ್ಕೆ ಹಾಗೆ ಒಂದು ಬಹಿರಂಗದ ಗಂಡ ಒಂದು ಅಂತರಂಗದ ಗಂಡ ಜೀವಾತ್ಮದ ಗಂಡ ಶರೀರ ಅಂದ್ರೆ ಹೆಂಡತಿ ಖರೆ ಗಂಡ ದೊಡ್ಡ ಅವ್ರ ಗಂಟೆ ಗಂಡ ದೊಡ್ಡ ಗಂಡ ದೊಡ್ಡದಿತ್ತಂದ್ರೆ ನೋಡು ಗಂಡ ಜರ್ಕರ ದೊಡ್ಡದಿತ್ತಂದ್ರೆ ತನ್ನದಿಂದ ತಾನ ಸೃಷ್ಟಿ ಮಾಡ್ಕೋಬೇಕದು
ಏನ್ ಒಬ್ಬನಿಗೆ ಹಾ ಒಬ್ಬನಿಗೆ ಹೆಂಗ್ ಮಾಡೋದು? ಇದೇ ಗಂಡ ಏನೈತಿಲ್ಲ ಈ ಅಂತರಂಗದೊಳಗಿನ ಗಂಡ ಸಹಿತ ಮಾಡಿರುವಂತ ಕರ್ಮ ಪಾಪ ತೊಳ್ಕೋಬೇಕಾದ್ರೆ ಶರೀರ ಅಂತ ಹೆಣ್ತಿನ ಹುಡುಕ್ಯಾಡ್ಕೋತ ತಾನ ಬರ್ತೈತಿ. ಹೌದು. ಗಂಡನ ಹುಡುಕ್ಯಾಡ್ಕೋತ ಶರೀರ ಹೋಗಿಲ್ಲ, ಶರೀರ ಹುಡುಕ್ಯಾಡ್ಕೋತ ಗಂಡ ಬಂದದ. ಶರೀರ ಅಂದ್ರೆ ಹೆಣ್ತಿ, ಜೀವಾತ್ಮ ಅಂದ್ರೆ ಗಂಡ. ಈ ಜೀವಾತ್ಮ ಆತ ಮಾಡಿರುವಂತ ಕರ್ಮ ತೊಳ್ಕೊಳಕ ತಾನಾಗೆ ಬರ್ತದ. ಆ ಜೀವಾತ್ಮ ಹೆಂಗ ತಾನಾಗೆ ಬರ್ತೈತಿ ನೋಡ, ನಾನು ಮಾಡ್ಕೋಬೇಕಾದ್ರೆ ನೀನಾಗೆ ಬರ್ಬೇಕು, ನಾನಾಗೆ ಬರ್ಬೇಕಾಗಂಗಿಲ್ಲ. ಹಂಗ ನೀನಾಗೆ ಬಾಂಧ ನನ್ನ ಮನೆಗೆ ಬಾಂಧ ಸಲಾಮ್ ಹೊಡೆದಾಗ ನೀರಾಗ ಗಂಡ ಹೆಂಡತಿ ಯಾವ ಸಲಾಮ್ ಹೊಡಿಬೇಕು ಯಪ್ಪ. ಅದು ನನ್ನ ಗಂಡಗ ಅಮ್ಮಗ ತೋಣೂರು ಊರಾಗ ತಂದು ನನ್ನ ಗಂಡಗ ಗಂಡ ಹಾಕ್ಯಾರಿಪ್ಪ ಲಕ್ಷ್ಮಣ. ಅಸಲಿನ ಮಾತು ಮಾತಾಡಿ ಹೊಲಸ ಬೇಗ ಹಾಡಿಕೆ ಮಾಡಿದ್ರೆ ಅದು ಹಾಡಿಕೆ ಆಗಂಗಿಲ್ಲ. ರಾಮಾಯಣ, ಮಹಾಭಾರತ, ಪಂಚಕರ್ಣಿ, ಆಧ್ಯಾತ್ಮಿಕ ವಿಷಯ ಬಿಡುಗಡೆ ಹಾಕೋತ ಬರ್ತಿರ್ಬೇಕು. ವಿಷಯ ಚೆನ್ನಾಗಿ ನಡೆದಿರ್ಬೇಕು. ಪುರಾಣ ಬಡದಾಡ್ತಿರ್ಬೇಕು, ಬಾಯಿಗೆ ಬಾಯಿ ಮಾತಾಡ್ತಿರ್ಬೇಕು, ಮಾತಿಗೆ ಮಾತು ಕೊಡ್ತಿರ್ಬೇಕು. ಅದು ಹಾಡಿಕೆ ಅಂತಾರೆ. ನೋಡು ಏನು